ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ವೇದಿಕೆ ಮೇಲಿರ್ತಕ್ಕಂಥ ಮುಖ್ಯ ಅತಿಥಿಗಳಾದ ಶ್ರೀ ಕೃಷ್ಣರಾಜ ಭಟ್ ಕೊತ್ಪಾಡಿ ಅವರಿಗೆ ನನ್ನ ಹೃತ್ಪೂರ್ವಕ ನಮನಗಳು. ವಿಷಯ ಸುಖ ಅಲ್ಲ, ವಿಷಯ ಸುಖ ಕೇವಲ ಪಶುಗಳಿಗೆ ಮಾತ್ರ ಸಂಬಂಧಿಸಿರ್ತಕ್ಕಂಥದ್ದು. ಮನುಷ್ಯ ಜ್ಞಾನವನ್ನು ಪಡೆಯುವುದರಲ್ಲಿ ಹೆಚ್ಚು ಆಸಕ್ತನಾಗಿರಬೇಕು. ಆ ಜ್ಞಾನ ಕೇವಲ ಲೌಕಿಕವೂ ಆಗಿರಬೇಕು ಅಂತ ಏನಿಲ್ಲ. ಲೌಕಿಕ ಜ್ಞಾನದಲ್ಲೂ ಕೂಡ ನಮಗೆ ಆಸಕ್ತಿ ಇರಬೇಕು. ಹೆಚ್ಚು ಹೆಚ್ಚು ಜ್ಞಾನವನ್ನು ಪಡೆಯಬೇಕು ಅಂತಕ್ಕಂಥ ಹಂಬಲ ಇರಬೇಕು. ಹಾಗೆಯೇ ಅದರ ಮುಂದುವರಿದ ಸ್ಥಿತಿ ಆಧ್ಯಾತ್ಮಿಕ ಜ್ಞಾನ. ನಮ್ಮ ನಿಜವಾಗಿರ್ತಕ್ಕಂಥ ಸ್ವರೂಪ ಏನು, ನಮ್ಮೊಳಗಿರ್ತಕ್ಕಂಥ ನಿಜವಾಗಿರ್ತಕ್ಕಂಥ ಸತ್ಯ ಯಾವುದು, ಅದರ ಸ್ವರೂಪ ಏನು, ಅದನ್ನು ಪಡೀತಕ್ಕಂಥದ್ದು ಹೇಗೆ, ಆ ದಿಕ್ಕಿನಲ್ಲೂ ಕೂಡ ನಾವು ಚಿಂತನೆ ನಡೆಸಬೇಕು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಧ್ಯಾತ್ಮಿಕ ಜ್ಞಾನವನ್ನು ಕೂಡ ನಾವು ಪಡೆಯುವುದಕ್ಕೆ ಇಷ್ಟಪಡಬೇಕು. ಆಗ ಮಾತ್ರ ನಮ್ಮ ಮನುಷ್ಯ ಜೀವನ ಸಾರ್ಥಕವಾಗುತ್ತೆ. ಇದು ಸ್ವಾಮಿ ವಿವೇಕಾನಂದರ ಅಭಿಪ್ರಾಯ ಹಾಗೂ ಶ್ರೀರಾಮಕೃಷ್ಣರ ಶ್ರೀರಾಮಕೃಷ್ಣ ಮತ್ತೆ ಮತ್ತೆ ಹೇಳ್ತಾ ಇರತಕ್ಕಂಥ ಒಂದು ಅಭಿಪ್ರಾಯ, ಇದು ಒತ್ತಿ ಹೇಳ್ತಕ್ಕಂಥ ಅಭಿಪ್ರಾಯ. ಆದ್ದರಿಂದ ಕೇವಲ ನಾವು ಪ್ರಾಪಂಚಿಕ ವಿಷಯದಲ್ಲಿ ಮಾತ್ರ ಮಗ್ನರಾಗಿದ್ದರೆ, ಪ್ರಾಪಂಚಿಕ ಯಶಸ್ಸಿನಲ್ಲಿ ಮಾತ್ರ ಮಗ್ನಾಗಿರ್ತಕ್ಕಂಥದ್ದು ಮನುಷ್ಯ ಜೀವನಕ್ಕೆ ಅದು ಉಚಿತವಲ್ಲ. ಅದ್ರ ತಪ್ಪು ಅಂತ ಹೇಳೋದಿಲ್ಲ, ಅದು ನಮಗೆ ಅವಶ್ಯಕ. ಅಭ್ಯುದಯ ನಿಶ್ರೇಯಸ ಎರಡೂ ಕೂಡ ನಾವು ಬೇಕು. ಇದು ನಮ್ಮ ಧರ್ಮದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಅಂಶ. ಆದರೆ ನಮ್ಮ ಕೇವಲ ಅಭ್ಯುದಯಕ್ಕೆ ಮಾತ್ರ ನಮ್ಮ ಗಮನವನ್ನು ಇರಬಾರ್ದು. ಸ್ವಾಮಿ ವಿವೇಕಾನಂದ ದೃಷ್ಟಿನ ಹೇಗೆ ಅಂತಂದುಬಿಟ್ರೆ, ನಮ್ಮ ಹಿಂದಿನಿಂದಲೂ ಕೂಡ ಸ್ವಾಮಿ ವಿವೇಕಾನಂದ ದೃಷ್ಟಿ ಮಾತ್ರ ಅಲ್ಲ, ಅದು ನಮ್ಮ ಹಿಂದಿನಿಂದಲೂ ಕೂಡ ಅಭ್ಯುದಯ ನಿಶ್ರೇಯಸ ಸಿದ್ಧಿ ಸಾ ಧರ್ಮ ಅಂತ. ಧರ್ಮ ಅಂತಂದರೆ ಏನು? ಅಭ್ಯುದಯ ಮತ್ತು ನಿಶ್ರೇಯಸ ಎರಡೂ ಕೂಡ ಅದರಿಂದ ಸಿದ್ಧಿತವಾಗಬೇಕು, ಸಾಧ್ಯವಾಗಬೇಕು. ಅದು ಧರ್ಮ. ಕೇವಲ ನಿಶ್ರೇಯಸ್ ಮಾತ್ರ ಅಲ್ಲ. ನಿಶ್ರೇಯಸ್ ಅಂತಂದುಬಿಟ್ರೆ ನೈತಿಕ ಆಧ್ಯಾತ್ಮಿಕ ಉನ್ನತಿ, ಅದು ಅತ್ಯಂತ ಮುಖ್ಯ. ಅದ್ರ ಜೊತೆಗೆ ಅಭ್ಯುದಯವೂ ಆಗಬೇಕು. ಸಮಾಜದ ಉದ್ಧಾರವಾಗಬೇಕು, ಆರ್ಥಿಕ ಅಭಿವೃದ್ಧಿ ಆಗಬೇಕು, ಎಲ್ಲ ರೀತಿಯ ಸಾಮಾಜಿಕ ಅಭಿವೃದ್ಧಿಯೂ ಕೂಡ ಆಗಬೇಕು. ಸಮಾಜ ಅತ್ಯುತ್ತಮ ಸ್ಥಿತಿಯಲ್ಲಿರಬೇಕು. ಆ ರೀತಿ ಸಮಾಜ ಅತ್ಯುತ್ತಮ ಸ್ಥಿತಿಯಲ್ಲಿ ಇದ್ದರೆ ಮಾತ್ರ ನಿಶ್ರೇಯಸ್ಸು ಕೂಡ ಸಾಧ್ಯವಾಗ್ತಕ್ಕಂಥದ್ದು. ಅದಿಲ್ಲದೆ ಕೇವಲ ನಿಶ್ರೇಯಸ್ಸಿ ಮಾತ್ರ ಗಮನ ಕೊಟ್ಬಿಟ್ರೆ ಸಮಾಜ ಕುಸಿದು ಹೋಗುತ್ತೆ, ಸಮಾಜದ ಕಲುಷಿತವಾಗುತ್ತೆ. ಅಲ್ಲಿ ಕ್ರಮೇಣ ಏನಾಗುತ್ತೆ ಅಂದರೆ ನಿಶ್ರೇಯಸ್ಸು ಕೂಡ ಸಾಧಿತವಾಗುವುದಿಲ್ಲ, ಅದು ಕೂಡ ಶುರುವಾಗುತ್ತೆ. ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾರೆ ಅಂತಂದ್ಬಿಟ್ರೆ, ಅಭ್ಯುದಯ ನಿಶ್ರೇಯಸ್ಸು ಎರಡೂ ಕೂಡ ನಾವು ಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಈ ರೀತಿ ಅಭ್ಯುದಯ ಮತ್ತು ನಿಶ್ರೇಯಸ್ಸು ಎರಡನ್ನೂ ಕೂಡ ಸಾಧಿಸಬೇಕು ಅಂತಂದ್ಬಿಟ್ರೆ ಮನುಷ್ಯನಲ್ಲಿ ಯಾವ ರೀತಿ ಗುಣಗಳಿರಬೇಕು, ಅವನು ಎಂಥವನಾಗಿರಬೇಕು? ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಮಗೆ 3 ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಗುಣ ಬೇಕು ಅಂತ ಹೇಳ್ತಾರೆ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸೋದಕ್ಕೆ. ಅದ್ಯಾವುದು ಅಂತಂದರೆ, ಮೊದಲನೇದಾಗಿ ಒಳಿತಿನ ಶಕ್ತಿಯಲ್ಲಿ ನಂಬಿಕೆ, ಶ್ರದ್ಧೆ. ಇದು ಅತ್ಯಂತ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಎರಡನೇದವರು ಹೇಳ್ತಾರೆ ಆಬ್ಸೆನ್ಸ್ ಆಫ್ ಜೆಲಸಿ ಆ್ಯಂಡ್ ಸಸ್ಪಿಷನ್ ಅಂತಂದರೆ ಅಸೂಯ ಮನೋಭಾವ ಇಲ್ಲದೆ ಇರತಕ್ಕಂಥದ್ದು, ಸಂಶಯ ದೃಷ್ಟಿ ಇಲ್ಲದೆ ಇರತಕ್ಕಂಥದ್ದು. ಸಂಶಯ ದೃಷ್ಟಿ ಇರಬಾರ್ದು, ಅಸೂಯ ಮನೋಭಾವ ಇರಬಾರ್ದು. ಮೂರದೇನು ಹೇಳ್ತಾರೆ ಅಂತಂದ್ಬಿಟ್ರೆ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಯಾರು ಒಳ್ಳೆಯವರಾಗಿರೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೋ, ಒಳಿತನ್ನು ಸಾಧಿಸೋದಕ್ಕೆ, ಒಳ್ಳೆಯದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೋ ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಅವರಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು. ಯಾರು ಒಳಿತಿನ ದೃಷ್ಟಿ ಉಳ್ಳವರೋ ಅವರು ಖಂಡಿತವಾಗಿ ಇದೇ ರೀತಿ ಇದ್ದೇ ಇರ್ತಾರೆ. ಅದಕ್ಕೋಸ್ಕರವಾಗಿ ನಮಗೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಈ 3 ಗುಣಗಳು. ಒಳಿತಿನ ಶಕ್ತಿಯಲ್ಲಿ ನಂಬಿಕೆ, ಫೇತ್ ಇನ್ ದಿ ಪವರ್ ಆಫ್ ಗುಡ್ನೆಸ್. ಇದು ಸ್ವಾಮಿ ವಿವೇಕಾನಂದರು ಒತ್ತಿ ಹೇಳ್ತಕ್ಕಂಥದ್ದು. ಜನಸಾಮಾನ್ಯರಲ್ಲಿ ಈ ನೈತಿಕ ಶ್ರದ್ಧೆ ಹೊರಟೋಯ್ತು ಅಂತಂದ್ಬಿಟ್ರೆ
ಒಳಿತಿನ ಶಕ್ತಿಯಲ್ಲಿ ನಂಬಿಕೆ ಅಂದರೆ ನಾವು ನೀತಿವಂತರಾಗಿ ಬಾಳಿದರೆ ಬದುಕೋಕ್ಕೆ ಆಗೋದಿಲ್ಲ. ಅಂಥ ಒಂದು ಪರಿಸ್ಥಿತಿ ಸಮಾಜದಲ್ಲಿ ಉಂಟಾಯಿತು ಅಂತಂದ್ಬಿಟ್ರೆ ಅದು ಅತ್ಯಂತ ಅವನತಿಯ ಸ್ಥಿತಿ. ಅಂಥ ಸಮಾಜವನ್ನು ಯಾರೂ ಕೂಡ ಉದ್ಧಾರ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಮಗೆ ಈ ಒಳಿತಿನ ಶಕ್ತಿಯಲ್ಲಿ ಅಪಾರವಾಗಿರ್ತಕ್ಕಂಥ ನಂಬಿಕೆ ಇರಬೇಕು. ಆ ರೀತಿಯ ನಂಬಿಕೆ ಇದ್ದಾಗ ಮಾತ್ರ ನಮಗೆ ಒಂದು ಗಟ್ಟಿತನ ಬರುತ್ತೆ. ಎಂಥ ಕಷ್ಟವನ್ನು ಎದುರಿಸೋದಕ್ಕಾದರೂ ಕೂಡ, ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ಅದನ್ನು ನಿಭಾಯಿಸ್ತಕ್ಕಂಥ, ಅದನ್ನು ಎದುರಿಸ್ತಕ್ಕಂಥ, ನಮ್ಮ ನೈತಿಕ ಶ್ರದ್ಧೆಯನ್ನು ಕಳ್ಕೊಳ್ಳದೆ ಅದನ್ನು ಎದುರಿಸ್ತಕ್ಕಂಥ ಒಂದು ಸಾಮರ್ಥ್ಯ ನಾವು ಬರುತ್ತೆ. ಆ ರೀತಿ ಒಂದು ಗಟ್ಟಿತನ ಬರಬೇಕು. ಇದು ಸ್ವಾಮಿ ವಿವೇಕಾನಂದ ಹೇಳ್ತಕ್ಕಂಥದ್ದು. ಈ ರೀತಿ ನಾವು ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ನೈತಿಕ ಶ್ರದ್ಧೆಯನ್ನು ಕಳ್ಕೊಳ್ಳೋದೇ ನಾವು ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥ, ಅವಾಗ ಏನಾಗುತ್ತೆ ಅಂತಂದ್ಬಿಟ್ರೆ ಸ್ವಾಮಿ ವಿವೇಕಾನಂದ ಹೇಳುವಂತೆ ನಮ್ಮಲ್ಲಿ ಅಪಾರವಾಗಿರ್ತಕ್ಕಂಥ ಒಂದು ಚಾರಿತ್ರ್ಯ ಉಂಟಾಗುತ್ತೆ, ಚಾರಿತ್ರ್ಯ ಶಕ್ತಿ. ಆ ಚಾರಿತ್ರ್ಯ ಶಕ್ತಿ ಎಂಥದ್ದು? ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಇಟ್ ಈಸ್ ದಿ ಕ್ಯಾರೆಕ್ಟರ್ ದಟ್ ಕ್ಲೀವ್ಸ್ ಇಟ್ಸ್ ವೇ ಥ್ರೂ ದಿ ಅಡಮಂಟೈನ್ ವಾಲ್ಸ್ ಆಫ್ ಡಿಫಿಕಲ್ಟೀಸ್ ಅಂತ ಹೇಳ್ತಾರೆ. ಚಾರಿತ್ರ್ಯ ಶಕ್ತಿ ಎಂಥದ್ದು ಅಂತಂದ್ಬಿಟ್ರೆ ಅಭೇದ್ಯವಾಗಿರ್ತಕ್ಕಂಥ ಕಷ್ಟಗಳ ಗೋಡೆಯನ್ನು ಕೂಡ ತೂರ್ಕೊಂಡು ಹೋಗಿಬಿಡುತ್ತದು ಅಂತಂದ್ಬಿಟ್ಟು ಅಂಥ ಒಂದು ಅಪಾರವಾಗಿರ್ತಕ್ಕಂಥ ಚಾರಿತ್ರ್ಯ ಶಕ್ತಿ ಬಂದುಬಿಡುತ್ತೆ. ಆ ಚಾರಿತ್ರ್ಯ ಶಕ್ತಿ ನಮಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಯಾವುದೇ ಒಳಿತನ್ನು ಸಾಧಿಸಬೇಕು ಅಂತಂದ್ಬಿಟ್ಟು, ಏನೇನು ಮಾಡಬೇಕು ಅಂತಂದ್ಬಿಟ್ರೆ, ಅದಕ್ಕೆ ಸ್ವಾಮಿ ವಿವೇಕಾನಂದರು ಚಾರಿತ್ರ್ಯ ನಿರ್ಮಾಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ನಮಗೆ ಎಂಥ ಶಿಕ್ಷಣ ಬೇಕು ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ವಿ ವಾಂಟ್ ದಟ್ ಎಜುಕೇಷನ್ by which character is formed, mental strength is increased, intellect is expanded, and by which one can stand on one's own feet. ನಮಗೆ ಎಂಥ ಶಿಕ್ಷಣ ಬೇಕು ಅಂತಂದ್ಬಿಟ್ರೆ ನಮ್ಮ ಚಾರಿತ್ರ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಗಟ್ಟಿ ಮಾಡ್ತಕ್ಕಂಥದ್ದು, ಆ ರೀತಿ ಶಿಕ್ಷಣ ಬೇಕು. ಮತ್ತು ಇನ್ನೊಂದು ಏನು ಬೇಕು ಅದಕ್ಕೆ, ಆ ಚಾರಿತ್ರ್ಯ ನಿರ್ಮಾಣ ಆಗೋದಕ್ಕೆ ಏನು ಬೇಕು? ಮೆಂಟಲ್ ಸ್ಟ್ರೆಂತ್ ಈಸ್ ಇನ್ಕ್ರೀಸ್ಡ್. ನಮ್ಮ ಇಚ್ಛಾಶಕ್ತಿ ಬಲವಾಗಬೇಕು. ಇಚ್ಛಾಶಕ್ತಿ ಬಲವಾಗಿದ್ದಾಗ ಮಾತ್ರ ನಾವು ಚಾರಿತ್ರ್ಯವನ್ನು ಗಳಿಸೋಕೆ ಸಾಧ್ಯ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಪ್ರಸಿದ್ಧವಾದ ಶ್ಲೋಕ, ವೃತ್ತಂ ಯತ್ನೇನ ಸಂರಕ್ಷೇತ್ ವಿತ್ತಂ ಏತಿ ಚ ಯಾತಿ ಚ ಅಕ್ಷೀಣೋ ವಿತ್ತತ ಕ್ಷೀಣಃ ವೃತ್ತತಸ್ತು ಹತೋಹತಃ ಅಂತಂದರೆ, ಈ ವೃತ್ತ ಇದೆಯಲ್ಲ, ವೃತ್ತ ಅಂದರೆ ಚಾರಿತ್ರ್ಯ, ಅದು ವಿತ್ತಕ್ಕಿಂತ ಪ್ರಸಿದ್ಧವಾದದ್ದು, ಹೆಚ್ಚಿನದು. ವಿತ್ತ ಬರುತ್ತೆ ಹೋಗುತ್ತೆ, ಹಣ ಬರುತ್ತೆ ಹೋಗುತ್ತೆ, ಅದರ ಕಡೆ ಗಮನ ಕೊಡೋದು ಬೇಡ. ಆದರೆ ವೃತ್ತದ ಕಡೆ ನಾವು ಗಮನ ಕೊಡಬೇಕು, ಚಾರಿತ್ರ್ಯದ ಕಡೆ ಗಮನ ಕೊಡಬೇಕು. ಅಕ್ಷೀಣೋ ವಿತ್ತತ ಕ್ಷೀಣಃ. ಹಣ ಹೋದರೆ, ಸಂಪತ್ತು ಹೊರಟೋದ್ರೆ ಅದು ಹೊರಟೋದಂಗೆ ಅಲ್ವೇ ಇಲ್ಲ, ಅದು ಕಳ್ಕೊಂಡಂಗೆ ಅಲ್ವೇ ಇಲ್ಲ. ವೃತ್ತತತ್ವ ಹತೋಹತಃ. ಚಾರಿತ್ರ್ಯ ಹೊರಟೋಯ್ತು ಅಂತಂದ್ಬಿಟ್ರೆ ಅವನು ಸರ್ವಸ್ವ ಹೊರಟೋದಾಗಿ, ಎಲ್ಲ ಹೊರಟೋದಾಗಿ. ಇದು ನಾವು ಅತ್ಯಂತ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ನಮ್ಮ ಕಷ್ಟ ಬರ್ಬೋದು, ಏನೇನೋ ತೊಂದರೆ ತಾಪತ್ರಗಳೆಲ್ಲ ಬರ್ಬೋದು, ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗಿರ್ಬೋದು. ಇದೆಲ್ಲ ಅನಿವಾರ್ಯವಾಗಿರ್ತಕ್ಕಂಥ ಜೀವನದಲ್ಲಿ ಅನಿವಾರ್ಯವಾಗಿರ್ತಕ್ಕಂಥ ಪರಿಸ್ಥಿತಿಗಳು. ಇಂಥ ಪರಿಸ್ಥಿತಿಗಳನ್ನು ಕೂಡ ನಿಭಾಯಿಸಿಕೊಂಡು ನಾವು ಅತ್ಯಂತ ಯಶಸ್ವಿಯಾಗಿ ಜೀವನವನ್ನು ನಡೆಸಬೇಕು ಅಂತಂದ್ಬಿಟ್ರೆ ಈ ಚಾರಿತ್ರ್ಯ ಶಕ್ತಿ ಅಂತಕ್ಕಂಥದ್ದು ಅತ್ಯಂತ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು. ಅದನ್ನು ಪಡೆಯೋದಕ್ಕೋಸ್ಕರವಾಗಿ ನಮಗೆ ಇಚ್ಛಾಶಕ್ತಿಯು ಕೂಡ ಅತ್ಯಂತ ಮುಖ್ಯ. ಇದು ಸ್ವಾಮಿ ವಿವೇಕಾನಂದ ಹೇಳ್ತಕ್ಕಂಥ ಬೈ ವಿಚ್ ಮೆಂಟಲ್ ಸ್ಟ್ರೆಂತ್ ಈಸ್ ಇನ್ಕ್ರೀಸ್ಡ್. ಅದಕ್ಕೆ ನಾಲೆಡ್ಜಿಗೆ ಸ್ವಾಮಿ ವಿವೇಕಾನಂದರು ಭಾಳ ಚೆನ್ನಾಗಿ ಹೇಳ್ತಾರೆ, ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ನಾಲೆಡ್ಜ್? ವ್ಯಾಲ್ಯೂ ಆಫ್ ನಾಲೆಡ್ಜ್ ಕನ್ಸಿಸ್ಟ್ಸ್ ಇನ್ ದಿ ಸ್ಟ್ರೆಂಥನಿಂಗ್ ಆಫ್ ದಿ ಮೈಂಡ್, ಡಿಸಿಪ್ಲಿನಿಂಗ್ ಆಫ್ ದಿ ಮೈಂಡ್ ಅಂತ ಹೇಳ್ತಾ. ಜ್ಞಾನದ ಮೌಲ್ಯ ಇರ್ತಕ್ಕಂಥದ್ದು ಎಲ್ಲಿ? ಅದು ನಮ್ಮ ಮನಸ್ಸಿಗೆ ಒಂದು ಶಿಸ್ತನ್ನು ಕೊಡುತ್ತೆ, ಶಕ್ತಿಯನ್ನು ಕೊಡುತ್ತೆ. ಆ ರೀತಿ ನಾವು ಜ್ಞಾನವನ್ನು ಪಡೆಯೋದಕ್ಕೆ ಇಷ್ಟಪಡಬೇಕು. ಸುಮ್ಮನೆ ಕೇವಲ ಮಾಹಿತಿಗಳನ್ನು ಸಂಗ್ರಹಿಸ್ತಕ್ಕಂಥದ್ದಲ್ಲ. ಈಗಿನ ಒಂದು ಸಂದರ್ಭದಲ್ಲಂತೂ ಕೂಡ ಅನೇಕ ಮಾಧ್ಯಮಗಳ ಮೂಲಕ ಅನೇಕ ಮಾಹಿತಿಗಳು ನಮ್ಮ ತಲೆಗೆ ತುರುಕ್ತಾ ಇದ್ದಾವೆ. ಅದನ್ನು ನಮಗೆ ಹೇಗೆ ಅದನ್ನು ಆರ್ಗನೈಸ್ ಮಾಡಬೇಕು, ಅದನ್ನು ಡೈಜೆಸ್ಟ್ ಮಾಡ್ಕೊಬೇಕು, ಅದನ್ನು ಜೀರ್ಣಿಸ್ಕೊಬೇಕು, ಅದನ್ನು ಹೇಗೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಅದಕ್ಕೊಂದು ಕಾನ್ಸೆಪ್ಚುವಲ್ ಫಾರ್ಮ್ ಕೊಡಬೇಕು, ಅದು ಜ್ಞಾನದ ರೂಪವನ್ನು ಕೊಡಬೇಕು, ಅದು ಆ ಶಿಸ್ತು ನಮಗಿಲ್ಲ ಅಂತಂದ್ಬಿಟ್ರೆ ಆ ಮಾಹಿತಿಗಳೆಲ್ಲ ಏನಾಗುತ್ತೆ ಅಂತಂದ್ಬಿಟ್ರೆ ನಮ್ಮ ಮನಸ್ಸನ್ನು ಕೆಡಿಸಿಬಿಡುತ್ತಂತೆ. ಇನ್ಫಾರ್ಮೇಷನ್ ಓವರ್ಲೋಡ್ ಅಂತ ಹೇಳ್ತಾರೆ ಇತ್ತೀಚೆಗೆ. ಇನ್ಫಾರ್ಮೇಷನ್ ಓವರ್ಲೋಡ್ ಅಂತಂದ್ಬಿಟ್ರೆ ಹೊರೆ, ಮಾಹಿತಿಗಳ ಹೊರೆ. ಆ ಹೊರೆಯನ್ನು ನಾವು ಏನಾಗ್ತೀವಿ, ಹೆಚ್ಚು ಮಾಹಿತಿಗಳನ್ನು ಸಂಗ್ರಹಿಸಿದಷ್ಟು ಕೂಡ ನಾವು ಹೆಚ್ಚು ನಮ್ಮ ತಿಳುವಳಿಕೆ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ತಾರೆ.
ಅದಕ್ಕೋಸ್ಕರವಾಗಿ ಆ ಮಾಹಿತಿಗಳನ್ನು ಹೇಗೆ ಆರ್ಗನೈಸ್ ಮಾಡ್ತಕ್ಕಂಥದ್ದು, ಅದನ್ನು ವ್ಯವಸ್ಥಿತಗೊಳಿಸ್ತಕ್ಕಂಥದ್ದಾಗಿ ಅದಕ್ಕೆ ಒಂದು ಕಾನ್ಸೆಪ್ಚುವಲ್ ಫಾರ್ಮ್ ಕೊಡ್ತಕ್ಕಂಥದ್ದು ಹೇಗೆ, ಇದು ಶಿಕ್ಷಣ ನಮಗೆ ಕೊಡಬೇಕು. ಇಂಥ ಒಂದು ಶಿಸ್ತನ್ನು ಕೂಡ ನಮಗೆ ಕೊಡಬೇಕು. ಅದೇ ಮನಸ್ಸಿನ ಶಿಸ್ತು ಅಂತಂದರೆ ಆ ರೀತಿ ಮನಸ್ಸನ್ನು ಶಿಸ್ತುಗೊಳಿಸ್ತಕ್ಕಂಥದ್ದು, ಶಕ್ತಿಯುತವನ್ನಾಗಿ ಮಾಡ್ತಕ್ಕಂಥದ್ದು. ಯಾವಾಗ ನಮಗೆ ಈ ಜ್ಞಾನದಲ್ಲಿ ತೀವ್ರವಾಗಿರ್ತಕ್ಕಂಥ ಒಂದು ಆಸಕ್ತಿ ಉಂಟಾಗುತ್ತೋ, ಜ್ಞಾನವನ್ನು ಪಡಿಬೇಕು ಅಂತಕ್ಕಂಥ ಒಂದು ತೀವ್ರ ಹಂಬಲ ಉಂಟಾಗುತ್ತೋ, ಪ್ರೀತಿ ಉಂಟಾಗುತ್ತೋ, ಆಗ ಸ್ವಾಭಾವಿಕವಾಗಿಯೇ ನಾವು ಇಂದ್ರಿಯ ವಿಷಯಗಳ ಕಡೆಗೆ ನಾವು ಗಮನ ಕೊಡೋದೇ ಇಲ್ಲ ಹೆಚ್ಚಾಗಿ. ಆ ಒಂದು ಆಸಕ್ತಿ, ಆ ಕಡೆ ಆಕರ್ಷಣೆ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ನಾವು ಅತ್ಯಂತ ಮುಖ್ಯವಾಗಿ ವಿದ್ಯಾರ್ಥಿಗಳು ಅತ್ಯಂತ ಮುಖ್ಯವಾಗಿ ಪಡಿಬೇಕಾಗಿರ್ತಕ್ಕಂಥದ್ದು ಮಾರ್ಕ್ಸ್ ಅಲ್ಲ, ಜ್ಞಾನದ ಕಡೆಗೆ ಹೆಚ್ಚು ಅವರು ಒತ್ತನ್ನು ಕೊಡಬೇಕು. ಆ ರೀತಿ ಜ್ಞಾನದ ಕಡೆಗೆ ಒತ್ತನ್ನು ಕೊಟ್ಟು ಅವರು ವಿದ್ಯಾಭ್ಯಾಸವನ್ನು ಪಡೆಯುವುದಾದರೆ ಆಗ ಅವರ ಮನಃಶಕ್ತಿ ಉಂಟಾಗುತ್ತೆ, ಆಗ ಏಕಾಗ್ರತೆಯೂ ಜಾಸ್ತಿ ಆಗುತ್ತೆ, ಪರೀಕ್ಷೆಯಲ್ಲಿ ಪಾಸಾಗೋದು ಕೂಡ ಸುಲಭವಾಗುತ್ತೆ. ಇಲ್ಲದ್ರೆ ಆ ಎಕ್ಸಾಮಿನೇಷನ್ ಫೀವರ್ ಅಂತ ಬಂದುಬಿಡುತ್ತೆ, ಆ ಆತಂಕದಲ್ಲಿ ಅವರು ಕಲ್ತಿದ್ದು ಕೂಡ ಮರ್ತು ಹೋಗ್ಬಿಡುತ್ತೆ. ಇವೆಲ್ಲ ಏನಾಗಿದೆ ಅಂತಂದ್ಬಿಟ್ಟು ನಾವು ಮಾರ್ಕ್ಸ್ ಕಡೆಗೆ ಹೆಚ್ಚು ಗಮನ ಕೊಡ್ತೀವಿ. ಹೆಚ್ಚು ಮಾರ್ಕ್ಸ್ ಪಡೆಯೋದು ಹೇಗೆ ಅಂತಂದ್ಬಿಟ್ಟು ಉಪಾಧ್ಯಾಯರು ಕೂಡ ಏನು ಮಾಡ್ತಾರೆ ಅಂತಂದ್ಬಿಟ್ರೆ, ಅವರು ಪರೀಕ್ಷೆನಲ್ಲಿ ಅಂದರೆ ಉಪಾಧ್ಯಾಯರು ಮುಖ್ಯವಾಗಿರ್ತಕ್ಕಂಥ ಪಾತ್ರ ಅಂತಂದ್ಬಿಟ್ರೆ ಪ್ರಿಪೇರಿಂಗ್ ದಿ ಸ್ಟೂಡೆಂಟ್ಸ್ ಟು ಫೇಸ್ ದಿ ಎಕ್ಸಾಮಿನೇಷನ್. ಪರೀಕ್ಷೆಯನ್ನು ಎದುರಿಸೋದು ಹೇಗೆ ಅಂತಕ್ಕಂಥದ್ದನ್ನು ವಿದ್ಯಾರ್ಥಿಗಳಿಂದ ಪ್ರಿಪೇರ್ ಮಾಡೋದು, ಅದಕ್ಕೋಸ್ಕರ ಪರೀಕ್ಷೆಗೆ ಪ್ರಿಪೇರ್ ಮಾಡ್ತಕ್ಕಂಥದ್ದು, ಜ್ಞಾನವನ್ನು ಕೊಡ್ತಕ್ಕಂಥದ್ದಲ್ಲ, ಅವರಲ್ಲಿ ಜ್ಞಾನದ ಹಂಬಲವನ್ನು ಹೆಚ್ಚಿಸ್ತಕ್ಕಂಥದ್ದಲ್ಲ. ಆ ರೀತಿಯ ಪರಿಸ್ಥಿತಿ ಹೊರಟೋಗಬೇಕು, ಅವರು ಜ್ಞಾನವನ್ನು ಪ್ರೀತಿಸುವಂತಾಗಬೇಕು, ಆ ರೀತಿ ಹಂಬಲ ಅವರಲ್ಲಿ ಉಂಟಾಗಬೇಕು. ಅದಕ್ಕೋಸ್ಕರವಾಗಿ ಯಾರೋ ತಮಾಷೆಗೆ ಹೇಳಿದರು, ನಾವೆಲ್ಲ ಮಾರ್ಕ್ಸಿಸ್ಟ್ ಆಗಿಬಿಟ್ಟಿದ್ದೀವಿ ಅಂತಂದ್ಬಿಟ್ಟು. ಮಾರ್ಕ್ಸಿಸ್ಟ್ ಆಗಿದ್ದೀವಿ ಅಂತಂದ್ಬಿಟ್ರೆ ಕೇವಲ ಮಾರ್ಕ್ಸ್ ಕಡೆಗೆ ನಮ್ಮ ಗಮನ, ಆ ರೀತಿಯ ಒಂದು ಪರಿಸ್ಥಿತಿ ಉಂಟಾಗಿದೆ. ಅದು ಹೋಗಬೇಕು. ಆ ರೀತಿ ಜ್ಞಾನದ ಹಂಬಲ ವಿದ್ಯಾರ್ಥಿಗಳಲ್ಲಿ ಉಂಟು. ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಹೇಳಿದ್ದು, ನಮ್ಮ ಗುರಿ ಜ್ಞಾನವನ್ನು ಪಡಿತಕ್ಕಂಥದ್ದೇ ಹೊರತು ಕೇವಲ ವಿಷಯ ಸುಖ ಅಲ್ಲ. ಅದಕ್ಕೆ ನಮಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಈ ಚಾರಿತ್ರ್ಯ ಶಕ್ತಿಯಲ್ಲಿ ನಂಬಿಕೆ, ಅದರ ಮೂಲಕ ನಾವು ಹೆಚ್ಚು ಹೆಚ್ಚು ಜ್ಞಾನವನ್ನು ಪಡಿತಕ್ಕಂಥ ಒಂದು ಮನಸ್ಥಿತಿ. ಆಮೇಲೆ ಇನ್ನೊಂದು ಹೇಳ್ತಾರಲ್ಲ, ಎರಡನೇದು ಯಾವುದು, ಆಬ್ಸೆನ್ಸ್ ಆಫ್ ಜೆಲಸಿ ಆ್ಯಂಡ್ ಸಸ್ಪಿಷನ್. ಇದು ಸ್ವಾಮಿ ವಿವೇಕಾನಂದರು ಹೇಳುವಂತೆ ಈ ಗುಲಾಮರ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಗುಣ ಅಂತಂದ್ಬಿಟ್ಟು. ಗುಲಾಮರಲ್ಲಿ ಅವರಲ್ಲಿ ಅಸೂಯ ಮನೋಭಾವ ಜಾಸ್ತಿ. ಇನ್ನೊಬ್ಬರ ಮೇಲೆ ಹೋಗೋದನ್ನು ಕಂಡ್ರೆ ಅವ್ರಿಗೆ ಇಷ್ಟ ಆಗೋದೇ ಇಲ್ಲ, ಇನ್ನೊಬ್ಬರ ಮೇಲೆ ಉನ್ನತಿಯನ್ನು ಕಂಡ್ರೆ ಸಹಿಸೋಕೆ ಆಗೋದಿಲ್ಲ. ಆ ರೀತಿ ಒಂದು ಮನಸ್ಥಿತಿ, ಆ ರೀತಿ ಮನಸ್ಥಿತಿ ಹೋಗಬೇಕು. ಇದು ಗುಲಾಮರಲ್ಲಿ ಬಹಳ ಮುಖ್ಯ ಅಂತ ಹೇಳ್ತಾರೆ. ಭಾರತೀಯರಲ್ಲಿ ಇದು ಯಾಕೋಸ್ಕರ ಜಾಸ್ತಿ ಇದೆ ಅಂತಂದ್ಬಿಟ್ರೆ, ಅನೇಕ ನೂರಾರು ವರ್ಷಗಳ ಕಾಲ ಅವರು ಗುಲಾಮಗಿರಿಯನ್ನು ಅನುಭವಿಸಬೇಕಾಯಿತು, ಗುಲಾಮರಾಗಿ ಬಾಳಬೇಕಾಯಿತು. ಅದಕ್ಕೋಸ್ಕರ ಭಾರತೀಯರಲ್ಲಿ ಇದು ಜಾಸ್ತಿ ಅಂತಂದ್ಬಿಟ್ಟು ಒಂದು ಹಾಸ್ಯ ಪ್ರಸಂಗ ಇದೆ. ಒಬ್ಬರು ಯಾರೋ ಈ ಓಪನ್ ಅಂದರೆ ಲಿಡ್ಡೇ ಇಲ್ಲ, ಮುಚ್ಚಳ ಇಲ್ಲ, ಅಂಥ ಮುಚ್ಚಳ ಇಲ್ಲದೆ ಇರತಕ್ಕಂಥ ಒಂದು ಬಾಕ್ಸಲ್ಲಿ ಏಡಿಗಳನ್ನು ತುಂಬಿಸಿಬಿಟ್ಟು ಅದು ಹೊರದೇಶಕ್ಕೆ ಅವರು ರಫ್ತು ಮಾಡ್ತಾಯಿದ್ರಂತೆ. ಯಾರೋ ಕೇಳಿದ್ರಂತೆ ಹಡಗಿನಲ್ಲಿ, ಏನು ಮುಚ್ಚಳನೇ ಇಲ್ವಲ್ಲ, ಏಡಿಗಳೆಲ್ಲ ಓಡಿ ಹೋಗೋದಿಲ್ವಾ ಅಂತಂದ್ಬಿಟ್ಟು. ಅದಕ್ಕೆ ಅವ್ರು ಹೇಳಿದ್ರಂತೆ, ಅದು ಇಂಡಿಯನ್ ಕ್ರೇಪ್ಸು ಒಂದು ಯಾವುದು ಕ್ರೇಪ್ಸ್ ಅಂದರೆ ಏಡಿ, ಇಂಡಿಯನ್ ಏಡಿಗಳು ಅವೆಲ್ಲ. ಅವು ಒಂದು ಏಡಿ ಹೊರಗಡೆ ಹೋಗಿ ಬಂದು ಬೇರೆ ಎಲ್ಲ ಕಾಲು ಎಳಿತವೆ ಅಂತಂದ್ಬಿಟ್ಟು, ಅದರಿಂದ ತಪ್ಪಿಸ್ಕೊಂಡು ಹೋಗೋದು ಸಂದರ್ಭನೇ ಇರೋದಿಲ್ಲ ಅಂತಂದ್ಬಿಟ್ಟು. ಆ ರೀತಿ ಒಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿ ಉಂಟಾಗಬಾರ್ದು. ಇನ್ನೊಬ್ಬರ ಉನ್ನತಿಯನ್ನು ನೋಡಿ ಸಂತೋಷ ಪಡ್ತಕ್ಕಂಥ, ಅವರಿಗೆ ಒತ್ತು ಕೊಡ್ತಕ್ಕಂಥ, ಸಹಾಯ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೊಬೇಕು. ಇದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಮ್ಮ ದೇಶಕ್ಕೆ. ಮತ್ತು ಈ ಸಂದೇಹ ಬುದ್ಧಿ ಇದ್ದರೆ ನಾವು ಏನನ್ನು ಮಾಡೋಕ್ಕಾಗಲ್ಲ. ಎಲ್ಲರನ್ನೂ ಕೂಡ ಸಂದೇಹ ಪಡ್ತಕ್ಕಂಥದ್ದು ಸಸ್ಪಿಷಿಯಸ್ ಔಟ್ಲುಕ್. ಆವಾಗ ಏನಾಗುತ್ತೆ ಅಂತಂದರೆ ನಮ್ಮ ಮನಃಶಕ್ತಿ ಕುಂದಿ ಬಿಡುತ್ತೆ, ನಾವು ಕ್ಷೀಣವಾಗ್ತಾ ಹೋಗ್ತೀವಿ, ಮನಃಶಕ್ತಿಯನ್ನು ಕಳ್ಕೊತಾ ಹೋಗ್ಬಿಡ್ತೀವಿ, ಏನನ್ನೂ ಸಾಧಿಸೋಕ್ಕೂ ಆಗೋದಿಲ್ಲ. ಎಲ್ಲದರಲ್ಲೂ ಕೂಡ ಸಂದೇಹ ಪಡ್ತೀವಿ. ಆ ರೀತಿ ಮಾಡಿದಾಗ ನಾವು ಹೇಗೆ ಉನ್ನತಿಯನ್ನು ಸಾಧಿಸೋ ಸಾಧ್ಯ? ಜ್ಞಾನವನ್ನು ಕೂಡ ಪಡೆಯೋದಕ್ಕಾಗೋದಿಲ್ಲ. ಸಂಶಯಾತ್ಮ ವಿನಶ್ಯತಿ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಅವನು ನಾಶವಾಗಿ ಹೋಗ್ಬಿಡ್ತಾನೆ. ಇದು ಈ ರೀತಿ ಸ್ವಾಮಿ ವಿವೇಕಾನಂದಕ್ಕೆ ಈ ರೀತಿ ಸಂಶಯ ದೃಷ್ಟಿ ಇಲ್ಲದೆ ಇರೋದಕ್ಕೆ ಸ್ವಾಮಿ ವಿವೇಕಾನಂದರು ಅತ್ಯಂತ ಮುಖ್ಯವಾಗಿ ಅವರು ಒತ್ತನ್ನು ಕೊಡ್ತಾರೆ. ಇನ್ನೊಂದು ಸ್ವಾಭಾವಿಕವಾಗಿ ನಮಗೆ ಗೊತ್ತಿರುವಂತೆ
ಯಾರು ಒಳ್ಳೆಯವರಾಗೋದಕ್ಕೋಸ್ಕರವಾಗಿ ಒಳ್ಳೆಯವರಾಗಿರೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೋ, ಒಳ್ಳೆಯದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೋ ಅವರಿಗೆ ನಾವು ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು. ಅವ್ರನ್ನ ಕಾಲಿಡಿಯೋದಕ್ಕೆ ಪ್ರಯತ್ನ ಪಡೋದಲ್ಲ, ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು. ಆ ರೀತಿ ಒಂದು ಮನೋಭಾವವನ್ನು ನಾವು ಬೆಳೆಸ್ಕೊಬೇಕು. ಇದು ನಮ್ಮ ಎಲ್ಲರ ಯಾವುದೇ ಕ್ಷೇತ್ರದಲ್ಲಾದರೂ ಕೂಡ ನಾವು ಏನನ್ನಾದರೂ ಸಾಧಿಸಬೇಕು ಅಂತಂದ್ಬಿಟ್ರೆ ಈ ಮೂರು ಗುಣಗಳು ಅತ್ಯಂತ ಮುಖ್ಯ ಅಂತಂದ್ಬಿಟ್ಟು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಈ ರೀತಿಯ ಒಂದು ಶಿಕ್ಷಣವನ್ನು ನೀಡೋದಕ್ಕೋಸ್ಕರವಾಗಿ ಈ ಸಂಸ್ಥೆ ಇರತಕ್ಕಂತಹದ್ದು. ಸ್ವಾಮಿ ವಿವೇಕಾನಂದರ ಈ ಶಿಕ್ಷಣದ ಆದರ್ಶವನ್ನು, ಜೀವನದ ಆದರ್ಶವನ್ನು ವಿದ್ಯಾರ್ಥಿಗಳಿಗೆ ನೀಡುವುದಕ್ಕೋಸ್ಕರವಾಗಿ ಈ ಒಂದು ಸಂಸ್ಥೆ ಬಂದಿರತಕ್ಕಂಥದ್ದು, ಬೆಳೆದಿರ್ತಕ್ಕಂಥದ್ದು. ಇದನ್ನು ಯಶಸ್ವಿಯಾಗಿ ಸಾದಷ್ಟು ಕೂಡ ಮಾಡಲು ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಪೂಜ್ಯ ಸ್ವಾಮಿ ತದ್ವಿಜ್ಞಾನಂದಜಿಯವರು ಕೂಡ ತುಂಬ ಸಮರ್ಥವಾಗಿ ಈ ವಿದ್ಯಾರ್ಥಿ ಮಂದಿರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ನಾವು ವಿಶೇಷ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಎಲ್ರಿಗೂ ಶುಭಾಶಯಗಳು. ನಮಸ್ತೆ.